ನೋಡಿ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಅತ್ತೆ ಸೊಸೆ ಕಲಹ ವೈಮನಸ್ಸುಗಳು ಆಗ್ತಾ ಇರ್ತವೆ. ತುಂಬಾನೇ ಕಿರಿಕಿರಿ, ಇವ್ರು ಕಂಡ್ರೆ ಅವ್ರಿಗೆ ಆಗ್ತಾ ಇಲ್ಲ, ಅವ್ರು ಕಂಡ್ರೆ ನಿಮಗೆ ಆಗ್ತಾ ಇರಲ್ಲ, ಬರೀ ಕಿರಿಕಿರಿ ವೈಮನಸ್ಸುಗಳು ಆಗ್ತಾ ಇರ್ತವೆ. ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲೂ ಸಹ ಗಂಡ ಹೆಂಡತಿ ಕಲಹ ವೈಮನಸ್ಸುಗಳು ಇರ್ತವೆ, ತುಂಬಾ ಕಿರಿಕಿರಿ ಆಗ್ತಾ ಇರ್ತವೆ. ಹಾಗಿದ್ರೆ ಈ ಎಲ್ಲಾ ಸಮಸ್ಯೆಗೂ ಪರಿಹಾರ ಬೇಕು ಅನ್ನೋಣ ಆಗಿದ್ರೆ ಈ ಒಂದು ಸರಳ ತಂತ್ರವನ್ನ ನೀವು ಮಾಡಿ. ಏನ್ ಮಾಡಬೇಕಪ್ಪ ಅಂತಂದ್ರೆ, ಮಂಗಳವಾರ ದಿನ ಸಂಜೆ ಹೊತ್ತು ಒಂದು ಬಿಳೆ ಹಾಳೆಯನ್ನು ತಗೊಳ್ಳಿ. ಅದರಲ್ಲಿ ಶ್ರೀಚಕ್ರ ರೂಪದಲ್ಲಿ ಚಕ್ರವನ್ನು ಬರೀಬಹುದು, ಇಲ್ಲಾಂದ್ರೆ ಜನ್ಮ ಕುಂಡಲಿ ಬರುತ್ತಲ್ಲ ಆ ತರ ಒಂದು ಕುಂಡಲಿಯನ್ನ ಹಾಕಿ ನಾನು ಹೇಳಿದ ಬೀಜಾಕ್ಷರಿ ಮಂತ್ರವನ್ನ ಬರೆದು, ಯಾರು ನಿಮಗೆ ಏನು ಹೇಳಲ್ಲ, ಅತ್ತೆ ಸೊಸೆ ಕಿರಿಕಿರಿ ಏನೋ ಮಾಡ್ತಾರೆ ಅವರಿಬ್ಬರ ಹೆಸರು ಅಥವಾ ನಿಮ್ಮ ಗಂಡ ಹೆಂಡತಿ ಹೆಸರನ್ನ ಬರೆದು ಆ ಹಾಳೆನ ಒಂದು ದಿನ ನಿಮ್ಮ ಬಳಿ ಇಟ್ಟುಕೊಂಡು ಮಾರನೇ ದಿನ ಏನ್ ಮಾಡಬೇಕಪ್ಪ ಅಂತಂದ್ರೆ, ಈ 3 ದಾರಿ ಸೇರುವಂತ ಜಾಗದಲ್ಲಿ ಹೋಗಿ ಅದರಲ್ಲಿ ಆ ಬಿಳೆ ಹಾಳೆಯಲ್ಲಿ ಅರಿಶಿಣ ಕುಂಕುಮವನ್ನು ಹಾಕಿ ಸಂಪೂರ್ಣವಾಗಿ ಆ ಬಿಳೆ ಹಾಳೆನ ಭಸ್ಮವನ್ನು ಮಾಡಿ ಆ ಭಸ್ಮವನ್ನು ಗಾಳಿಗೆ ನೀವು ತೂರಬೇಕು. ಇಷ್ಟು ನೀವು ಮಾಡಿ ಸಾಕು ವಿಷಯ. ಏನು ನಿಮಗೆ ಅತ್ತೆ ಸೊಸೆ ಕಲಹ ವೈಮನಸ್ಸುಗಳಾಗ್ತದವೆ ಅಥವಾ ಏನು ನಿಮಗೆ ದಾಂಪತ್ಯ ಜೀವನದಲ್ಲಿ ಕಿರಿಕಿರಿ ತೊಂದರೆಗಳಾಗ್ತದವೆ, ಅದಕ್ಕೆ ಶಾಶ್ವತವಾಗಿ ನಿಮಗೆ ಪರಿಹಾರ ಸಿಗುತ್ತೆ. ನೋಡಿ, ಯಾವ್ದಪ್ಪ ಬೀಜಾಕ್ಷರ ಮಂತ್ರ ಅಂತಂದ್ರೆ, ಓಂ ಕ್ಲೀಂ ರೀಂ ದೇಹಿ ವಶಂ ದೇಹಿ ಆಕರ್ಷಣಂ ಕ್ಲೀಂ ರೀಂ ಕುರುಕುರು ಸ್ವಾಹ ಅಂತ ಈ ಮಂತ್ರವನ್ನ ಹೇಳಿ ಬರೆದು ಆ ಮಂಡಲದಲ್ಲಿ ಮತ್ತು ನಿಮ್ಮ ಇಬ್ಬರ ಹೆಸರನ್ನ ಬರೆದು ಆ ಪೇಪರ್ನ ನಿಮ್ಮ ಬಳಿ ಇಟ್ಟುಕೊಂಡು ಮಾರನೇ ದಿನ ಏನಪ್ಪ ಅದರಲ್ಲಿ ಆ ಪೇಪರಲ್ಲಿ ಅರಿಶಿಣ ಕುಂಕುಮವನ್ನು ಹಾಕಿ 3 ದಾರಿಲಿ ಹೋಗಿ ಸುಟ್ಟು ಆ ಪೇಪರ್ನ ಭಸ್ಮವನ್ನ ಏನ್ರಿ ಗಾಳಿಗೆ ನೀವು ತೂರಬೇಕು. ಇಷ್ಟೇ ನೀವು ಮಾಡಿ ಏನ್ರಿ ನಿಮ್ಮ ಜೀವನದಲ್ಲಿ ಅತ್ತೆ ಸೊಸೆ ಆಗ್ಬೋದು, ಇಲ್ಲ ಗಂಡ ಹೆಂಡತಿ ಕಲಹ ವೈಮನಸ್ಸುಗಳಾಗ್ಬೋದು, ಅದಕ್ಕೆ ಶಾಶ್ವತವಾಗಿ ನಿಮಗೆ ಪರಿಹಾರ ಸಿಗುತ್ತೆ. ವೀಕ್ಷಕರೇ, ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.